ನಗರದ ಹೊರವಲಯದಲ್ಲಿರುವ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿವಡ್ಡರ ಗುರುಪೀಠದ ಆವರಣದಲ್ಲಿ ಜುಲೈ 19ರಂದು ನಡೆಯಲಿರುವ ಭವ್ಯ ಬೋವಿವಡ್ಡರ ಜನೋತ್ಸವದ ಸಿದ್ಧತೆಗಳು ಭರದಿಂದ ಸಾಗಿವೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಬೋವಿವಡ್ಡರ ಸಮಾಜದ ಮುಖಂಡ ವಿ.ಎಸ್. ಯಲ್ಲಪ್ಪ ಜಮಾದಾರ್ ರಾಯಚೂರು ಜಿಲ್ಲೆಯಿಂದ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ 17ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 28ನೇ ಲಾಂಛನ ದೀಕ್ಷಾ ಮಹೋತ್ಸವದ ಅಂಗವಾಗಿ ಜನೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು, ಶಾಸಕರು, ಮಾಜಿ ಸಚಿವರು, ಐಎಎಸ್ ಹಾಗೂ ಕೆಎಎಸ್ ಅಧಿಕಾರಿಗಳು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ 90% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ರಕ್ತದಾನ ಶಿಬಿರ, ವಿಶೇಷ ವಿಚಾರ ಸಂಕಿರಣ, ಸಾಧಕರಿಗೆ ಸನ್ಮಾನ, ಹಸಿರೋತ್ಸವ ಹಾಗೂ ವಧುವರರ ಸಮಾವೇಶ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಲಾಂಛನ ದೀಕ್ಷಾ ಮಹೋತ್ಸವ 48ನೇ ಜನ್ಮ ವರ್ಧನೋತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ 19ರಂದು ಬೃಹತ್ ಮಟ್ಟದ ಬೋವಿ ಜನೋತ್ಸವ, ಬೋವಿ ವಡ್ಡರ ಜನೋತ್ಸವ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿಭಾ ಪುರಸ್ಕಾರ ಸುಮಾರು 1080 ಜನಕ್ಕೆ ಈಗಾಗಲೇ IAS, IPS ಮತ್ತು SLC, PVC ಪದವಿಯಲ್ಲಿ 90% ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿಯಾಗಿ ಬೋವಿ ವಡ್ಡರ ವಧುವರರ ಇದು ಅಧಿವೇಶನ, ಇವೆಲ್ಲ ಕೂಡ ಕಾರ್ಯಕ್ರಮಗಳು ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದ ಮತ್ತು ಗ್ರಾಮಾಂತರದ 30 ಬಸ್ಗಳು ಏನಂತ ಈಗಾಗಲೇ ನಿನ್ನೆ ಬುಕ್ ಮಾಡಿದ್ದೀವಿ ಮತ್ತು ರಾಯಚೂರು ಜಿಲ್ಲೆಯಾದ್ಯಂತ ಸುಮಾರು 100 ಬಸ್ಗಳಿಂದ ಸುಮಾರು 10,000 ಜನಸಂಖ್ಯೆಯನ್ನು ಒಂದು ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ನಾವು ಹೋಗಲಿದ್ದೇವೆ. ಈಗಾಗಲೇ ರಾಯಚೂರು ನಗರ ಮತ್ತು ಗ್ರಾಮದ 30 ಬಸ್ಗಳನ್ನು ನಿನ್ನೆ ಬುಕ್ ಮಾಡಿದ್ದೀವಿ. ಆ ಕಡೆ ನಂತರ 12,50,2,000 ರೂಪಾಯಿನ ಫುಲ್ ಇದು ಕೊಟ್ಟು ರಸೀದುಗಳು ತಗೊಂಡಿದ್ದೀವಿ. ಹಾಗಾಗಿ ಏನಂತೇಳಿ ಸುಮಾರು ರಾಜ್ಯಾದ್ಯಂತ ಒಂದು 3 ಲಕ್ಷದಿಂದ 4 ಲಕ್ಷ ಒಂದು ಜನಸಂಖ್ಯೆ ಸೇರಿಬಿಟ್ಟಿದೆ. ವಿಭಾಗ ಮಟ್ಟದಲ್ಲಿ ಒಂದು ಸಿದ್ದುಬಂಡಿ ನೇತೃತ್ವದಲ್ಲಿ ಒಂದು 5 ಜನ ಸಂತೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದಾರೆ. ಆ ಸಂತೆಯಲ್ಲಿ ಜೂಪುರ ಮತ್ತು ಅಶೋಕ್ ಮುಳುಗುಡ್ಡಿ, ತಿಪ್ಪಣ್ಣ ಒಡಿರಾಜು, ರಾಮಾಂಜನೇಯ ಅವರ ನೇತೃತ್ವದಲ್ಲಿ ಒಂದು ತಂಡ ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರವಾಸ ಕೈಗೊಂಡಿದೆ. ಆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲೆಯ ಸ್ಥಿತಿಗತಿ ಏನಾದರೂ ಜೂಪುರ ಅನ್ನುವಂಥವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಯಾರನ್ನೊಬ್ಬರನ್ನು ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. 3ನೇದು ವಿಧಾನ ಪರಿಷತ್ ಸದಸ್ಯ ಸ್ಥಾನದಲ್ಲಿ ಯಾವುದೇ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ MLC ಶಾಸಕ ಸ್ಥಾನ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮವರಿಗೆ MLA ಸ್ಥಾನ ಕೊಡಬೇಕು. ಹಾಗೆ ರಾಜ್ಯದಲ್ಲಿರುವಂಥ 200 ನಿಗಮ ಮಂಡಲಗಳಲ್ಲಿ ನಮ್ಮ ಸಮಾಜದವರು ಕೇವಲ ಬೋವಿ ನಿಗಮ ಮಾತ್ರ ಸೀಮಿತ ಆಗಿದೆ. ಇನ್ನು ಉಳಿದಂಥ ನಿಗಮಗಳು ನಮ್ಮವ್ರನ್ನ ಯಾರನ್ನೂ ಸಮಿತಿ ಅಧ್ಯಕ್ಷರಾಗಲಿ ರಾಜ್ಯ ನಿರ್ದೇಶಕರಾಗಿ ನೇಮಕ ಮಾಡಿಲ್ಲ. ಇನ್ನಿತರ ಬೇಡಿಕೊಳ್ಳಿ ನಮಗೆಲ್ಲ ಈಗಾಗಲೇ ನಾವೆಲ್ಲ ಮಂಡ್ಯದ ಅಮಾವಾಸ್ಯೆ ಶುಭಾಶಯಗಳು. ನಾನು ಹೇಳಕ್ಕೆ ಇಷ್ಟಬಯಸ್ತೀನಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲೇ 7 ತಾಲೂಕಿದೆ. 7 ತಾಲೂಕಿನಲ್ಲಿ ಇರತಕ್ಕಂಥ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾವ ತಾಲೂಕಿನಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಧ್ಯಕ್ಷರುಗಳಿಗೆ, ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಬಸ್ ರೆಡಿ ಇರ್ತದೆ. ರಾಯಚೂರಿನಲ್ಲೇ ಗ್ರಾಮಾಂತರಕ್ಕೆ ಒಂದು ಬಸ್ಸು, ಸಿಟಿಗೆ ಒಂದು ಬಸ್ ಅಂತ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ಮಹಿಳೆಯರು ಮಾತ್ರ ವಿಶೇಷವಾಗಿ ನಾನು ಪುರುಷರನ್ನಲ್ಲೇ ಕೈ ಮುಗಿದು ಕೇಳ್ಕೊಳ್ತೀನಿ. ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಹಿಳೆಯರನ್ನ ಭಾಗವಹಿಸಿದ್ರೆ ಅದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಕಾರಣ ಮಹಿಳೆಯರಂತ ಅಂತೇಳಿ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸ್ತೀನಿ.
ಕೊಪ್ಪಳದ ಬಾಲ್ದೋಟ ಕಂಪನಿಯಿಂದ ಉಂಟಾಗುತ್ತಿರುವ ಪರಿಸರ ಮಾಲಿನ್ಯವನ್ನು ತಡೆಯಬೇಕು. ಬಾಸಾಪುರ ಕೆರೆಯ ಅತಿಕ್ರಮಣ ತೆರವುಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಾಯಗೊಳಿಸಬೇಕೆಂದು ಒತ್ತಾಯಿಸಿ ಜುಲೈ 21ರಂದು ಕೊಪ್ಪಳದಲ್ಲಿ ಬೃಹತ್ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಸ ಮಾಲಿಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನರಗುಂದ ನವಲಗುಂದ ರೈತ ಬಂಡಾಯಕ್ಕೆ 46 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳದ ಬಾಲ್ದೋಟ ಕಂಪನಿ ಮುಖ್ಯ ದ್ವಾರದ ಎದುರು ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು, ರೈತ ಮಹಿಳೆಯರು, ಯುವಕರು ಹಾಗೂ ಜನಪರ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹೊಸ ಆರ್ಥಿಕ ನೀತಿಗಳು, ಉದಾರೀಕರಣ ಹಾಗೂ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಿಂದ ಕೃಷಿ ಕ್ಷೇತ್ರ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ರೈತ ಸಾಲಗಾರನಲ್ಲ, ಸರ್ಕಾರವೇ ರೈತನಿಗೆ ಬಾಕಿದಾರ. ರೈತ ಉಳಿವಿಗಾಗಿ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಬಹಳ ದೊಡ್ಡ ರೈತರ ಹೋರಾಟದಲ್ಲಿ ಇಬ್ಬರು ರೈತರು ಗೋಲಿಬಾರಿಗೆ ಬಲಿಯಾದರು. ಆ ಪ್ರಕರಣ ಆದ ನಂತರ ಈ ನಾಡಿನ ರೈತರಿಗೆ ರಕ್ಷಣೆ ಕೊಡಬೇಕು, ರಕ್ಷಣೆ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಬಾಲ್ದೋಟ ಆ ಕಾರ್ಖಾನೆಗಳು ಉಗುಳ್ತಕ್ಕಂಥ ಹೊಗೆ ಮತ್ತು ನುಸಿ ಮತ್ತು ಅಲ್ಲಿ ವಿಪರೀತ ವಾಹನಗಳ ಓಡಾಟದಿಂದ ಸುಮಾರು 25 ಹಳ್ಳಿಗಳ ರೈತರು ಬಹಳ ಸಂಕಷ್ಟದಲ್ಲಿ. ಅಲ್ಲಿ ಯಾವುದೇ ಬೆಳೆ ಹಾಕಿದ್ರು ಬೆಳೆದಿಲ್ಲ ಧೂಳಿನಿಂದ. ಅಲ್ಲಿ ಬೆಳೆದಂಥ ಕಾಯಿಪಲ್ಲೆ ಯಾರು ತಗೊಳ್ಳೋದಿಲ್ಲ. ಹೈನುಗಾರಿಕೆ ಸಂಪೂರ್ಣ ಹಾಳಾಗಿ ಹೋಗಿದೆ ನೀರಿಲ್ಲದೆ. ಮತ್ತು ಜನರ ಮೇಲೆ, ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗಿದೆ. ಕ್ಯಾನ್ಸರ್ ಬರ್ತಕ್ಕಂಥದ್ದು, TB ಬರ್ತಕ್ಕಂಥದ್ದು. ಸುಮಾರು 25 ಹಳ್ಳಿಗಳಲ್ಲಿ ಅತಿ ಹೆಚ್ಚು TB, ಕ್ಯಾನ್ಸರ್ ಮತ್ತು ಅಸ್ತಮಾ ಪೇಷಂಟ್ಸ್ ಇವತ್ತು ಸಿಗ್ತಾರೆ. ಇಂಥ ಪರಿಸ್ಥಿತಿ ಇರುವಾಗ ಪುನಃ ಏನಂದ್ರೆ ಬಾಲ್ದೋಟ ಕಂಪನಿಗೆ 54,000 ಕೋಟಿ ವೆಚ್ಚದಲ್ಲಿ ಆ ಕಾರ್ಖಾನೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ. ವಿಸ್ತರಣೆ ಮಾಡಿ ಆ 54,000 ಕೋಟಿ ವೆಚ್ಚದಲ್ಲಿ ವಿಸ್ತರಣೆಯಾದರೆ ಮತ್ತೆ 60 ಚಿಮಿಡಿಗಳು ಬರ್ತವೆ. ಈಗಿರ್ತಕ್ಕಂಥ ಚಿಮಿಡಿಗಳು ಉಗಿರ್ತಕ್ಕಂಥ ಹೊಗೆನೇ ಅಲ್ಲಿ ಸಹಿಸಿಕೊಳ್ಳಕ್ಕಾಗಲಾರದಂಥ ಸಂದರ್ಭದಲ್ಲಿ ಮತ್ತೆ ಏನಂದ್ರೆ 60-65 ಚಿಮಿಡಿಗಳು ಬರ್ತವೆ. ಇದು ಈಗಾಗಲೇ ಅಲ್ಲಿ ಸುಮಾರು 250 ದಿನಗಳಿಂದ ಹೋರಾಟ ನಡೆದಿದೆ ಕೊಪ್ಪಳ ಬಚಾವ್ ವಾತಾವರಣದಿಂದ. ಇನ್ನೊಂದು ಕಡೆಗೆ ಅದೇ ಬಾಲ್ದೋಟ ಕಂಪನಿ ಪಕ್ಕದಲ್ಲಿ 44 ಎಕರೆ 35 ಗುಂಟೆ 44 ಎಕರೆ 35 ಗುಂಟೆ ಬಸಾಪುರ ಅಂತ ಹೇಳಿ ಅದು ಊರು. ಆ ಬಸಾಪುರ ಕೆರೆ ಅಂತಾರೆ. ಆ ಬಸಾಪುರ ಕೆರೆಯನ್ನ ಆಶ್ಚರ್ಯ ಅಂತ ನಿಮಗೆ ಹೇಳಿದ್ರೆ ಕೇವಲ 38 ಲಕ್ಷಕ್ಕೆ ಬಾಲ್ದೋಟ ಕಂಪನಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಾಲ್ದೋಟ ಅಲ್ಲದೆ ಅಪಾರವಾದ ತ್ಯಾಗ ಹಾಗೂ ಬಲಿದಾನ ಮತ್ತು ಪರಿಶ್ರಮದ ಮೂಲಕ ಕಟ್ಟಿದ ಭಾರತದ ಪ್ರಜಾಪ್ರಭುತ್ವ, ಜಾತ್ಯತೀತ ಹಾಗೂ ಗಣತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಾಗುತ್ತಿದೆ. ಇಂತಹ ಸನ್ನಿವೇಶದಲ್ಲಿ CPI-ML ರೆಡ್ ಸ್ಟಾರ್ ಕಮ್ಯುನಿಸ್ಟ್ ಪಕ್ಷವು ತನ್ನ 13ನೇ ರಾಷ್ಟ್ರೀಯ ಕಮ್ಯುನಿಸ್ಟ್ ಅಧಿವೇಶನಕ್ಕೆ ಕರೆ ನೀಡಿದೆ. ಪ್ರಸ್ತುತ ಸಂದರ್ಭದಲ್ಲಿ ಬಹಳ ಮಹತ್ವ ಪಡೆಯಬಹುದಾದ ಈ ಮಹಾ ಅಧಿವೇಶನವು ಕಲ್ಯಾಣ ಕರ್ನಾಟಕದ ಕದನ ಭೂಮಿಯಾದ ರಾಯಚೂರಿನಲ್ಲಿ ನಡೆಯಲಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದರು. ಸ್ವಾಗತ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಾನಸಯ್ಯ ಅವರು ಮಾತನಾಡುತ್ತಾ, ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಲೆನಿನ್ವಾದಿ ರೆಡ್ ಸ್ಟಾರ್ ಪಕ್ಷದ 13ನೇ ರಾಷ್ಟ್ರೀಯ ಮಹಾಧಿವೇಶ ಸೆಪ್ಟೆಂಬರ್ 16ರಿಂದ 20ರವರೆಗೆ ಹೆಚ್ಚು ಕಡಿಮೆ 1 ವಾರದ ನಗರದಲ್ಲಿ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಪೊರೇಟರ್ ಬಂಡವಾಳಶಾಹಿ ಹಾಗೂ ಸಂಘ ಪರಿವಾರ ಜಂಟಿ ಪ್ರಯೋಜಿತ ಹಿಂದುತ್ವ ಪ್ಯಾಸಿನಂ ಭಾರತದ ರಾಜಕೀಯ ಕ್ಷೇತ್ರವನ್ನೇ ಆವರಿಸಿಬಿಟ್ಟಿದೆ. ಅಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಇದು
ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಉಂಟುಮಾಡಿದೆ. ದೇಶದ ಸಂಪತ್ತು ಹಾಗೂ ಶ್ರಮಶಕ್ತಿಯನ್ನು ಮಿತಿ ಮೀರಿ ಲೂಟಿ ಮಾಡುವ ನವ ಉದಾರವಾದವು ಎಲ್ಲೊಂದರಲ್ಲಿ ರಾರಾಜಿಸುತ್ತಿದೆ. ನಮಸ್ಕಾರ. ರಾಯಚೂರು ವಿಶೇಷವಾಗಿ ಕರ್ನಾಟಕ ಅಂತಲೇ ಹೇಳೋದು. ಇದುವರೆಗೂ ಎಡ ಮತ್ತು ಪ್ರಜಾಸತ್ತಾತ್ಮಕ ರಾಜಕೀಯ ಪಕ್ಷಗಳ ಯಾವುದೇ ಒಂದು ರಾಜಕೀಯ ರಾಷ್ಟ್ರ ಮಟ್ಟದ ಅಧಿವೇಶನಗಳು ನಮ್ಮ ರಾಜ್ಯದಲ್ಲಿ ನೋಡಿದ ಇತಿಹಾಸ ನನಗೆ ಗೊತ್ತಿಲ್ಲ. ಇದಕ್ಕೆ ನಾನು CPI, CPMC ಒಳಗೊಂಡಂತೆ ಫಾರ್ವರ್ಡ್ ಬ್ಲಾಕ್ ಏನೆಲ್ಲ ಎಡಪಂಥೀಯ ರಾಜಕೀಯ ಪಕ್ಷಗಳ ರಾಜಕೀಯ ಒಂದು ಅಧಿವೇಶನಗಳೇನಿಲ್ಲ ಅವು ಕರ್ನಾಟಕದಲ್ಲಿ ಆಗಿಲ್ಲ. ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ರಾಯಚೂರಿನಲ್ಲಿ 13ನೇ ರಾಷ್ಟ್ರೀಯ ಮಹಾ ಅಧಿವೇಶನ ಆಗಿ CPI ಅನ್ನು ರೆಜಿಸ್ಟ್ರಾರ್ ಪಕ್ಷ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದು ಎಡ ಮತ್ತು ಪ್ರಜಾಸತ್ತಾತ್ಮಕ ಚಳವಳಿಯ ಒಂದು ವೇಗವರ್ಧಕವಾಗಿ ಕೆಲಸ ಮಾಡತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅಂತೇಳಿ ನನಗೆ ಅನಿಸ್ತದೆ. ಆಶ್ಚರ್ಯ ಕೂಡ ಯಾಕಂದ್ರೆ ಸಾಧ್ಯನಾ ಅಂತೇಳಿ ಅನುಭವ ತೆಗೆದುಕೊಳ್ಳಿ ಸಾಧ್ಯ ಅಂತೇಳಿ ನಾವೆಲ್ಲರೂ ಸೇರಿ ಹೇಳಬೇಕಾಗಿದೆ. ಅದೇ ಅಪೀಲ್ನ ದೃಷ್ಟಿಯವರು ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಇದುವರೆಗೆ ಭಾರತ ಕಮ್ಯುನಿಸ್ಟ್ ಚಳವಳಿಗೆ 125 ವರ್ಷಗಳಿದ್ದಾರೆ. ಕೇವಲ RSSಗಲ್ಲ, ಕಾಂಗ್ರೆಸ್ಸು ನೋಡಿದ್ದಾರೆ, RSS ನೋಡಿದ್ದಾರೆ, ಭಾರತ ಕಮ್ಯುನಿಸ್ಟ್ ಚಳವಳಿಗೆ ಕೂಡ 100 ವರ್ಷಗಳು ದಾಟಿದೆ. 100 ವರ್ಷದಲ್ಲಿ ನಾವು ಮಾಡಿದ್ದೇನು, ಹೋರಾಡಿದ್ದೇನು, ಸಾಧಿಸಿದ್ದೇನು, ನಮ್ಮ ಚರಿತ್ರೆ ಏನು, ನಮ್ಮ ಚಾರಿತ್ರಿಕ ವಿಮರ್ಶೆ ಏನು ಅನ್ನೋದು ಕೂಡ ಭಾಳ ಮುಖ್ಯವಾಗಿ ಚರ್ಚೆ ಮುಂದೆ ಬರ್ತದೆ. ಒಂದು ಜೊತೆಗೆ ಭಾರತ ಯುರೋಪ್ ಅಲ್ಲ. ಯುರೋಪ್ ಮಾದರಿಯಲ್ಲಿ ಇಲ್ಲಿನ ಚಳವಳಿಗಳನ್ನು ನೋಡಬಾರ್ದು. ಯುರೋಪ್ ಮಾದರಿಯಲ್ಲಿ ಕಮ್ಯುನಿಸಮ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ನಮಗೆ ಅರ್ಥ ಆಗಿದೆ. ಇಡೀ ಅನುಭವ ನಮ್ಗೆ ಹೇಳ್ಕೊಟ್ಟಿದೆ. ಭಾರತದ ನಿರ್ದಿಷ್ಟ ಪರಿಸ್ಥಿತಿ ಅಂದರೆ ಭಾರತದಲ್ಲಿ ಭೂ ಸಂಬಂಧಗಳು, ಉತ್ಪಾದನಾ ಸಂಬಂಧಗಳು, ಜಾತಿ ವ್ಯವಸ್ಥೆ, ಲಿಂಗ ವ್ಯವಸ್ಥೆ, ವಿವಿಧ ಧರ್ಮಗಳು, ಧಾರ್ಮಿಕ ಆಧ್ಯಾತ್ಮ ಇದೆಲ್ಲವೂ ಸೇರಿ ಅಖಂಡ ಭಾರತ ಆಗಿದ್ದರಿಂದ ಭಾಳ ಮುಖ್ಯವಾಗಿ ಜಾತಿಯನ್ನು ನೀವು ಮೂಲೋತ್ಪಾದನೆ ಮಾಡಿದರೆ, ಜಾತಿಯನ್ನು ನಿರ್ಮೂಲಗೊಳಿಸಿದರೆ ವರ್ಗ ಹೋರಾಟ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಎಚ್ಚರಿಕೆಯನ್ನು 1930ರ ದಶಕದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿದ್ದರು. ಸೊ ದುರದೃಷ್ಟವಶಾತ್ ಆವತ್ತಿನ ಕಮ್ಯುನಿಸ್ಟ್ ಚಳವಳಿ ಯಾರೊಬ್ಬರ ಮೇಲೆ ಆರೋಪ ಅಲ್ಲ, ಇಡೀ ಕಮ್ಯುನಿಸ್ಟ್ ಚಳವಳಿ ಬಾಧ್ಯತೆ ಆವತ್ತು ನಾವು ಆ್ಯಕ್ಚುಲಿ ತಪ್ಪಾಗಿ ಆಲೋಚನೆ ಮಾಡಿದ್ವಿ. ಅತಿಯಾಗಿ ಆ್ಯಕ್ಚುಲಿ ರಾಷ್ಟ್ರೀಯ ಮೂಢಸ್ವಾಶಕ್ತಿಯ ಮೇಲೆ ಅವಲಂಬನೆ ಆದ್ವಿ. ಭಾರತದ ಜಾತಿ ವ್ಯವಸ್ಥೆ ಇಲ್ಲಿ ಅಧಿಕಾರವನ್ನು